ಹಲೋ, ಎಲ್ಲರಿಗೂ ನಮಸ್ತೆ. ಹಾಗೂ ಸ್ಟಡಿ ಮೆಡಿಕಲ್ ಕೋರ್ಸ್ ವಿಘ್ನೇಶ್ ಅವ್ರಿಗೂ ಅವರ ಸ್ಟಾಫ್ಗಳು ಎಲ್ಲರಿಗೂ ಧನ್ಯವಾದಗಳು. ನಾನು ಒಂದೆರಡು ಮಾತಾಡಬೇಕು ಅಂತ ಇದ್ದೀನಿ. ನಾವಿಲ್ಲಿ ಮಕ್ಕಳನ್ನ ತುಂಬ ಕಷ್ಟಪಟ್ಟು ಕಳಿಸ್ತಾಯಿದ್ದೀವಿ. ಅದರಲ್ಲೂ ಮಕ್ಕಳು ಕಳಿಸ್ಬೇಕಾದ್ರೆ ಎಲ್ಲ ತಂದೆ ತಾಯಿಗಳು ಲೋನ್ಗಳು ಮಾಡಿದ್ದಾರೆ, ಸಾಲ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟು ಕಳಿಸ್ತಿದ್ದಾರೆ. ನೀವು ಅಲ್ಲೇ ಹೋಗ್ತಿರೋದು ಎಲ್ಲ ದಯವಿಟ್ಟು ಕೇಳಿ. ನಿಮಗಿಂತ ಕನಸು ತಂದೆ ತಾಯಿ ಕಂಡಿರ್ತಾರೆ, ನೀವು ಕನಸು ಕಾಣೋದಲ್ಲ. ನಿಮ್ಮ ತಂದೆ ತಾಯಿಗಳು ತುಂಬ ಕನಸು ಕಂಡಿರ್ತಾರೆ. ನೀವು ಆ ಕನಸು ನೆನೆಸು ಮಾಡಬೇಕು. ಮುಂದೆ ನೀವು 4 ವರ್ಷ 5 ವರ್ಷ ಬಂದಾಗ ಡಾಕ್ಟ್ರಾಗಿ ಬಂದಾಗ ತುಂಬ ಕಷ್ಟಪಟ್ಟು ಅವರು ಸಂತೋಷದಿಂದ ಇರ್ತಾರೆ. ನನ್ನ ಮಗ ಡಾಕ್ಟ್ರಾದ, ನನ್ನ ಮಗಳು ಡಾಕ್ಟ್ರಾದ ಅಂತ. ಆ ಕನಸು ನನಸು ಮಾಡಬೇಕಾಗಿ ನಿಮ್ಮಲ್ಲಿ ಎಲ್ಲ ಸ್ಟೂಡೆಂಟಲ್ಲೂ ಕೇಳ್ಕೊತಿದ್ದೀನಿ. ಗುಡ್ ಆಫ್ಟರ್ನೂನ್ ಎವ್ರಿವನ್ಗೆ. ಡಾಕ್ಟರ್ ಆಗಬೇಕು ಅಂತ ಫುಲ್ ಡ್ರೀಮ್ ಇತ್ತು. ನಾನು ನೀಟ್ ಕೂಡ ಪರ್ಸ್ಯೂ ಮಾಡಿದೆ, ಆದರೆ ಅಷ್ಟು ರಿಸಲ್ಟ್ ಬರಲಿಲ್ಲ. ನನ್ನ ಮೇಯ್ನ್ ಸಪೋರ್ಟ್ ಮಾಡಿದ್ದಂದರೆ ನನ್ನ ಅಪ್ಪನೇ. ಬಿಕಾಸ್ ನಾನು ತುಂಬ ಬೇರೆ ಕಡೆ ಯೋಚನೆ ಮಾಡಿದೆ. BSc ನನಗೆ ಇದ್ದಿದ್ದು ಇಷ್ಟ. ಒಟ್ಟು ನಾನು ಇಂಜಿನಿಯರಿಂಗ್ ಮಾಡೋಕ್ಕೆ ಒಂದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಸ್ವಲ್ಪನೂ ಅಂದರೆ ನಾನು ಹೇಳ್ತಿದ್ರು, ಏನೋ ಒಂದು ಮಾಡ್ಕೊಂಡು ಓದ್ಕೋ, ಏನೋ ಒಂದು ಜೀವನಕ್ಕೆ ಒಂದು ದಾರಿ ಆದರೆ ಸಾಕು ಅಂತ ಅಮ್ಮ ಎಲ್ಲ. ನನಗೆ ಇಂಜಿನಿಯರಿಂಗ್ ಅಂದರೆ ನನಗೆ ಕನ್ಫರ್ಮ್ ಮಾಡಿದ್ದೀನಿ, ಇಂಜಿನಿಯರಿಂಗ್ ಓದಿದ್ರೆ ನಾನು ಪಕ್ಕ ಓದಲ್ಲ ಅಂತ. ಆವಾಗ BSc ಮಾಡ್ತೀನಿ, ಅದು ಮಾಡ್ತೀನಿ. ಅಪ್ಪ ವಿಚಾರಿಸಿರೋ ಅಷ್ಟು ನಾನು ಎಷ್ಟು ಡಾಕ್ಟರ್ಸ್ನ ಎಷ್ಟು ಜನ ವಿಚಾರಿಸಿದ್ದಾರೆ ಅಂದರೆ, ಇದು BSc ಅನಸ್ತೇಷಿಯಾ ಅದು ಇದು ಎಷ್ಟೋ ಡಾಕ್ಟರ್ಸ್ನ ಕೇಳಿದ್ದಾರೆ. ಆಮೇಲೆ ಅಪ್ಪನ ಫ್ರೆಂಡೇ ಯಾರೋ ಹೇಳಿದ್ದು ಈ ಥರ ಒಬ್ಬರು ಕನ್ಸಲ್ಟೆನ್ಸಿ ಕಳಿಸ್ತಿದ್ದಾರೆ ಅಂತ. ಅಪ್ಪ ಹೇಳ್ತಿದ್ರೆ ನಾನಿವತ್ತು ಡಾಕ್ಟರ್ ಆಗೋಕ್ಕೆ ಇದೇನು ಡ್ರೀಮ್ ಮಾಡಿದ್ದು, ನನ್ನ ಡ್ರೀಮ್ನೇ ಸಪೋರ್ಟ್ ಮಾಡಿದ್ದು ಅಪ್ಪನೇ. ಅಮ್ಮ ಲೈಕ್ ನಾನು ಅಮ್ಮನ ಜೊತೆ ತುಂಬ ಕ್ಲೋಸ್. ಇವಾಗ ಬಿಟ್ಟೋಗ್ಬೇಕು ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಒಂದು ದಿವಸನೂ ಅಪ್ಪ ಅಮ್ಮನ ಬಿಟ್ಟಿದ್ದವಳಲ್ಲ. ಸಡನ್ನಾಗಿ ಎಲ್ಲರನ್ನೂ ಬಿಟ್ಟೋಗ್ಬೇಕಂದ್ರೆ ಒಂದು ಸ್ವಲ್ಪ ಭಯ ಆಗುತ್ತೆ. ಬಟ್ ಡಾಕ್ಟ್ರ್ ಆಗಬೇಕು ಅಂತ ಒಂದು ದೊಡ್ಡ ಕನಸಿದೆ. ಅದಕ್ಕೋಸ್ಕರ ಎಲ್ಲರೂ ಹೋಗ್ತಾಯಿದ್ದೀವಿ. ನನಗೆ ಮೇಯ್ನ್ ಇದ್ದದ್ದೇ ಸೆಥೋಸ್ಕೋಪ್. ನನ್ನ ಕೈಯಲ್ಲಿ ಸೆಥೋಸ್ಕೋಪ್ ಇಟ್ಕೋಬೇಕು. ದಟ್ ವಾಸ್ ದ ಡ್ರೀಮ್. ಬಿಕಾಸ್ ಸೆಥೋಸ್ಕೋಪ್ ನನಗೆ ಅಷ್ಟು ಡ್ರೀಮ್ ಇತ್ತು, ಸೆಥೋಸ್ಕೋಪ್ ಇಟ್ಕೋಬೇಕು ಅಂತ. ಐ ಥ್ಯಾಂಕ್ ವಿಘ್ನೇಶ್ ಸರ್ ಸೋ ಮಚ್. ಅವರು ಬಿಕಾಸ್ ಅಪ್ಪ ಅಮ್ಮ ಸುಮಾರು ಸತಿ ಕಾಲ್ ಮಾಡಿದ್ದಾರೆ. ಈ ಫ್ಲಡ್ಸ್ ವಾರ್ಸ್ ಎಲ್ಲ ಆಗ್ತತ್ತಲ್ಲ, ಅವಾಗ ಈ ಥರ ಪ್ರಾಬ್ಲಮ್ ಆಗುತ್ತೆ, ಆ ಥರ ಪ್ರಾಬ್ಲಮ್. ಸೋನಿಯಮ್ಮ ವಿಘ್ನೇಶ್ ಸರ್ ಎಷ್ಟು ಹೇಳಿದ್ದಾರೆ ಅಂದರೆ, ಇಲ್ಲ ನಾವು ನೋಡ್ಕೊಳ್ತೀವಿ, ಏನೇ ಆದರೂ ನಾವು ಕೇರ್ ಮಾಡ್ತೀವಿ, ಏನೇ ಪ್ರಾಬ್ಲಮ್ ಆದರೂ ವಾಪಸ್ ಕರ್ಸ್ಕೊಳ್ತೀವಿ ಅಂತ ಅಷ್ಟು ಧೈರ್ಯ ಕೊಟ್ಟು ಅಷ್ಟು ಸಪೋರ್ಟ್ ಮಾಡಿ ಕಳಿಸ್ತಾ ಇದ್ದಾರೆ. ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.